ಸರ್ಕಾರದ ವಸತಿ ಮತ್ತು ಅಲ್ಪಸಂಖ್ಯಾತರ ಹಾಗೂ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ರವರ ಹಾಗೂ ಕೊಪ್ಪಳದ ನಗರಸಭೆ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಅಮ್ಜದ್ ಪಟೇಲ್ ರವರ ಹುಟ್ಟುಹಬ್ಬವನ್ನ ಕೊಪ್ಪಳದಲ್ಲಿರುವ ಶ್ರುತಿ ವೃದ್ಧಾಶ್ರಮದಲ್ಲಿ ಮಧ್ಯಾಹ್ನದ ಉಪಹಾರವನ್ನ ಬಡಿಸುವುದರ ಮುಖಾಂತರ ಅವರ ಜೊತೆಯಲ್ಲಿ ಕೇಕ್ ಕಟ್ ಮಾಡುವುದರ ಮುಖಾಂತರ ಹುಟ್ಟುಹಬ್ಬವನ್ನ ಮಾಡಿದರು. ಇದೇ ರೀತಿಯಾಗಿ 3ನೇ ವಾರ್ಡಿನ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಅವರಿಗೆ ಆಹಾರ ಹಾಗೂ ಸಿಹಿ ಹಂಚುವುದರ ಮುಖಾಂತರ ಹುಟ್ಟುಹಬ್ಬವನ್ನ ತಮ್ಮ ಪಟೇಲ್ ಅಭಿಮಾನಿ ಬಳಗದ ಜೊತೆಗೆ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದರು. ಮತ್ತು 3ನೇ ವಾರ್ಡ್ನಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಾಣವಾಗುತ್ತಿರುವ ಮನೆಗಳಲ್ಲಿ ಫಲಾನುಭವಿಗಳ ಜೊತೆ ಪ್ರತಿಯೊಂದು ಮನೆಗೆ ಹೋಗಿ ಅವರ ಜೊತೆಯಲ್ಲಿ ನಿರ್ಮಾಣವಾಗುತ್ತಿರುವ ಮನೆಗಳಲ್ಲಿ ಹುಟ್ಟುಹಬ್ಬವನ್ನ ಅವರ ಪ್ರೀತಿಯಿಂದ ತಂದಿರುವ ಕೇಕ್ ಅನ್ನು ಕಟ್ ಮಾಡಿದ ನಂತರ ಸನ್ಮಾನ ಮಾಡಿ ಆಶೀರ್ವಾದ ಒದಗಿಸಿದರು. ಇದೇ ರೀತಿಯಾಗಿ ಕೊಪ್ಪಳ ಕ್ಷೇತ್ರದ ಅಮ್ಜದ್ ಪಟೇಲ್ ಅಭಿಮಾನ ಬಳಗದ ವತಿಯಿಂದ 3ನೇ ವಾರ್ಡಿನ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಹುಟ್ಟುಹಬ್ಬವನ್ನ ಆಚರಿಸಿದರು. ನಂತರ ಅನ್ಸರ್ ಶೇಖ್ ರವರ ಬಳಗದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಣ್ಣು ಹಂಪಲು ವಿತರಿಸಿ ಹುಟ್ಟುಹಬ್ಬವನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಅಮ್ಜದ್ ಪಟೇಲ್ ಅಭಿಮಾನಿ ಬಳಗದ ಎಲ್ಲ ಅಭಿಮಾನಿಗಳಾದ ನಾಗರಾಜ್ ಮೇಟಿ, ಅಕ್ಬರ್ ಪೊಲೀಸ್ ಮನಿ, ಮಂಜುನಾಥ್ ಮುದುಗಲ್, ಫಾದರ್ ಸಾಬ್, ಹನುಮಂತಪ್ಪ ಬನ್ನಿಕೋಪ್, ನಾಗರಾಜ್ ಮಡಿವಾಳರ್, ಪ್ರಕಾಶ್ ಮಡಿವಾಳರ್, ಶಿವಾನಂದ ಬಜಂ, ಬಶೀರ್ ಅತ್ತಾರ್, ಬುಡ್ಡಪ್ಪ ದೇವಪ್ಪ, ಮೇಸ್ತ್ ಪರಶುರಾಮ್ ಕೆರೆಹಳ್ಳಿ, ಆಸಿಫ್ ಮಂಗಳಾಪುರ್, ಶಿವಮೂರ್ತಿ ಗುತ್ತೂರ್, ವಾಸಿಂ ಬಾಂಗ್ಲಿ, ಅನ್ಸರ್ ಶೇಖ್, ಕಾಜಾ ಸಾಬ್ ರೇವಡಿ, ಬಾಬಾ ಪಟೇಲ್, ಬಾಸು ಸಾಬ್ ಜಂಗ್ಲಿ, ಬಕ್ಷಿ ಸಾಬ್ ಕೋಲ್ಕರ್, ಜಹೀರ್ ಅಲಿ, ರಾಶಿಕರ್ ಬನ್ನಿಕೊಪ್ಪ, ಮನೋಜ್ ಮೂವಿ, ಅಲೀಸ್ ಮುಧೋಳ್, ವಾಸಿಂ ತಹಶೀಲ್ದಾರ್, ಶಿವಗಂಗಮ್ಮ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು. ಯಾಕಂದ್ರೆ ತಾವೆಲ್ಲರೂ ಕೂಡ ನನ್ನ ತಾಯಿ ತಂದೆ ಸಮಾನ ಇರ್ತೀರಿ. ನಿಜವಾಗ್ಲೂ ನಿಮ್ಮ ಆಶೀರ್ವಾದ ಪಡಿಬೇಕು. ನಿಮ್ಮಿಂದ ನಾನು ಇವತ್ತು ನನ್ನ ಹುಟ್ಟಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು. ಹೋದ ವರ್ಷನೂ ಕೂಡ ತಮ್ಮ ಆಶೀರ್ವಾದದಿಂದ ನಾನು ಇಲ್ಲೇ ಹುಟ್ಟಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದೆ. ಹೋದ ವರ್ಷ ಬಂದ ಸಂದರ್ಭದಲ್ಲಿ ನಾನು ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ಇತ್ತು, ಇಲ್ಲಿ ಒಂದು ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಿರಿ ಅಂತಕ್ಕಂಥ ಮಾತು ಹೇಳಿದ್ರು. ಮತ್ತೆ ನಾನು ನಗರಸಭೆಯಿಂದ ಇಲ್ಲಿರ್ತಕ್ಕಂಥ ಓಣಿಯ ಎಲ್ಲ ನಮ್ಮ ಪರಶುರಾಮ್ ಕೆರಳ್ಳಿ, ನಮ್ಮ ಆಸೀಫು ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾನು ಕುಡಿಯೋ ನೀರಿನ ಪೈಪ್ಲೈನ್ ಕೂಡ ಮಾಡಿದೆ. ಆ್ಯಕ್ಚುಲಿ ಇವತ್ತು ನಾನು ಚಾಲು ಮಾಡೋದು ಹೇಳಿದ್ದೆ ಅವರಿಗೆ. ಚಾಲು ಮಾಡಿ ಇವತ್ತು ನಾನು ಹುಟ್ಟಹಬ್ಬ ದಿವಸನ ನಾನು ಅದು ಚಾಲನೆ ಕೊಡ್ತೀನಿ ಕುಡಿಯೋ ನೀರಿಂದು ಅಂತಕ್ಕಂಥ ಮಾತು ಹೇಳಿದ್ದೆ. ಅದು ಕಾರಣಾಂತರದಿಂದ ಚಾಲು ಮಾಡಿಲ್ಲ. ನಾಳೆ ಮುಂಜಾನೆ ಎಷ್ಟೊತ್ತಿದ್ರು ಮಾಡ್ತೀನಿ ರೀ ಅಂತಕ್ಕಂಥ ಮಾತು ಹೇಳ್ಯಾರ. ನಮ್ಮ ಆಶೀರ್ವಾದ ಸದಾ ಇರಲಿ. ನಾನು ಇವತ್ತು ಈ ಸಲ ನಂದು ಏನು ಹುಟ್ಟಹಬ್ಬ ಇದೆ, 56ನೇ ಹುಟ್ಟಹಬ್ಬ, 55 ಮುಗಿದು 56ನೇ ಹುಟ್ಟಹಬ್ಬ ಇದೆ. ಇವತ್ತಿನ ದಿನ ನಮ್ಮ ನಾಯಕರಾಗಿರ್ತಕ್ಕಂಥ ಬಿಜೆಡ್ ಜಮೀರ್ ಅಹಮದ್, ಕರ್ನಾಟಕದ ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ, ಇದು ನಮ್ಮ ಅಲ್ಪಸಂಖ್ಯಾತರ ಮತ್ತೆ ವಸತಿ ಸಚಿವರಾಗಿರ್ತಕ್ಕಂಥ ವಕ್ಫ್ ಸಚಿವರಾಗಿರ್ತಕ್ಕಂಥ ಬಿಜೆಡ್ ಜಮೀರ್ ಅಹಮದ್ ಅವರು ಹೆಂಗಂತ ಹೇಳಿದ್ರೆ, ನಿಮ್ಮ ಇಲ್ಲಿ ರುದ್ರಾಶ್ರಮದಲ್ಲಿ ನಾನು ಈ ಒಂದು ಹುಟ್ಟಹಬ್ಬನ ಆಚರಣೆ ಮಾಡೀನಿ ಅಂತಕ್ಕಂಥ ಅವ್ರದ್ದು ಕೂಡ ಅವರ ಉದ್ದೇಶದಿಂದ ಅವರು ಹುಟ್ಟಹಬ್ಬ ಈ ಬಡವರು ನಮ್ಮ ಇರ್ತಕ್ಕಂಥ ರುದ್ರಾಶ್ರಮದಲ್ಲಿ ವಯಸ್ಸಾದರಲ್ಲಿ ಅವರ ಜೊತೆಯಲ್ಲಿ ನೀನು ಇವತ್ತು ಹುಟ್ಟಹಬ್ಬನ ಆಚರಣೆ ಮಾಡುವಂತಕ್ಕಂಥ ಮಾತು ನನಗೆ ಹೇಳಿದ್ರು. ಅದ ಉಪಯುಕ್ತವಾಗಿ ನಾನು ಕೂಡ ಹುಟ್ಟಹಬ್ಬ ಆಚರಣೆಯನ್ನು ಮಾಡೀನಿ. ಕೊಪ್ಪಳಕ್ಕೆ ಬಂದ ನಂತರ ಇಲ್ಲಿ ಒಂದು ಸಲ ನೀವು ತಮ್ಮ ಜೊತೆಯಲ್ಲಿ ಅವ್ರು ಕರ್ಕೊಂಡು ಬರ್ತೀನಿ ಮಿನಿಸ್ಟ್ರಿಗೆ. ಅವ್ರದ್ದು ಹುಟ್ಟಹಬ್ಬ ಇವತ್ತ ಇದೆ, ನಂದು ಹುಟ್ಟಹಬ್ಬ ಇವತ್ತ ಇದೆ. ಆದ ಕಾರಣ ಇವತ್ತು ಆ ಒಂದು ಹುಟ್ಟಹಬ್ಬನ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಲ್ಲೇ ಚಾಲನೆ ಮಾಡಬೇಕಂತಕ್ಕಂಥ ಮಾತಿನಿಂದ ನಾನು ಬಂದೀನಿ. ಮೊದಲಿಗೆ ತಮಗೆ ನಾನು ಕ್ಷಮೆಯನ್ನು ಕೋರ್ತೀನಿ. ಯಾಕಂದ್ರೆ ಹೇಳಿದ್ರೆ ಇವತ್ತು ಅಲ್ಲಿ ನಮ್ಮ ಸಣ್ಣ ಮಕ್ಕಳಿಗೆ ಅವ್ರು ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಸಿರ್ಸೇನಗರದಾಗ ಆ ಒಂದು 100 ಮಕ್ಕಳಲ್ಲಿ ಕಾಯ್ಕೊಂಡು ಕುಂತ್ಬಿಟ್ಟಾರ. ಅಲ್ಲಿ ಊಟದ ವ್ಯವಸ್ಥೆ ಅವು ಏನೇನೋ ಮಾಡ್ಬಿಟ್ಟಾರ. ನನಗೆ ಗೊತ್ತೇ ಇಲ್ಲ, ಹೇಳಬೇಕಿತ್ತು. ನಾನು ಫಸ್ಟಿಗೆ ನಿಮ್ದು ಹೇಳಿದ್ ನಾನು ಯಾವ ಮಾಡಬೇಡ್ರಿ, ಇಲ್ಲೇ ನಾವು ಸರಳವಾಗಿ ಹುಟ್ಟಹಬ್ಬವನ್ನು ಆಚರಣೆ ಮಾಡ್ಕೊಂಡ ಇದೇನೆಲ್ಲ
ತೋರ್ಸಕ್ಕ ಮಾಡಕ್ಕ ಬೇಡ. ಇವತ್ತು ನಮ್ಮ ಆಶೀರ್ವಾದ ಬೇಕು ನಮ್ಗಿದು. ಯಾಕಂದ್ರೆ ಇವತ್ತು ದೇವರು ನಮಗೆ ಆಯುಷ್ಯ ಕೊಳ್ಳಿಲ್ಲ ಅಂದ್ರೂ ಕೂಡ ನಾನು 20 ವರ್ಷದಿಂದ ಈ ವಾರ್ಡಿನಲ್ಲಿ ನಾನು ನಗರಸಭೆಗೆ 4 ಬಾರಿ ಆಯ್ಕೆಯಾಗಿದ್ದೀನಿ ಮತ್ತು 25 ವರ್ಷದಿಂದ ನಾನು ನಗರಸಭೆಯಾಗಿದ್ದೀನಿ. ಈ ವಾರ್ಡಿನಲ್ಲಿ ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ಓಣಿಯ ನನ್ನ ವಾರ್ಡಿನ ಯುವಕರು ಮತ್ತೆಲ್ಲ ತಾಯಿಂದವರು ಎಲ್ಲ ಧರ್ಮದ ಇವತ್ತು ನಾಯಕರನ್ನು ನನಗೆ ಆಶೀರ್ವಾದ ಮಾಡಿ ಸತತವಾಗಿ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಆ ಮಠ ಕೂಡ ನನಗೆ ಆಶೀರ್ವಾದ ಮಾಡಿದೆ. ಆ ಮಠ ಕೂಡ ನನಗೆ ನನ್ನ ವಾರ್ಡಿನಲ್ಲಿ ಇದೆ. ಅದಕ್ಕೆ ಇವತ್ತು ನಾನು ಬಹಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಇದೇ ರೀತಿ ನನಗೆ ದೇವರು ಇವತ್ತು ಆರೋಗ್ಯವಂತನ ಕೊಟ್ಟಿದ್ದಾನೆ. ಯಾವುದೇ BP ಶುಗರ್ ಏನು ಪರಮಾತ್ಮ ಕೊಟ್ಟಿಲ್ಲ. ನಿಮ್ಮೆಲ್ಲರೂ ಕೂಡ ನನ್ನ ತಂದೆ ತಾಯಿ, ನೀವು ನನ್ನ ತಂದೆ ತಾಯಿಗೆ ನಾನು ಕೂಡ ನಿಮ್ಮ ಮಗು ಅಂತ ತಿಳಿದು ನನಗೆ ಕೂಡ ನನ್ನ ಸ್ವಂತ ಮಗಪ್ಪ ಅಂತ ತಿಳ್ಕೊ. ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು. ಈಗ ಯಾಕಂದ್ರೆ ಲಕ್ಷಾಂತರ ಸಾವಿರಾರು ವರ್ಷಗಳ ಹೋದಾಗ ಜಗತ್ತು ದೇವರು ಈಶ್ವರು ಈ ಜಗತ್ ಸೃಷ್ಟಿಗೆ ಗಂಡಿಗೆ ಹುಟ್ಟಿಸಿದ, ನಂತರ ಹೆಣ್ಣಿಗೆ ಹುಟ್ಟಿಸಿದ ಭೂಮಿ ಮೇಲೆ ಅವರ ಪೀಳಿಗೆಗಳೇ ನಾವು. ಇವತ್ತು ನಮ್ಮ ಧರ್ಮಗಳು ಬೇರೆ ಬೇರೆ, ಜಾತಿಗಳು ಬೇರೆ ಬೇರೆ ಇರಬೇಕು, ನಾವು ಮಾಡ್ತಕ್ಕಂಥ ಕಾರ್ಯಗಳು ಒಂದೇ. ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ರಕ್ತ ಇವತ್ತು ಕೆಂಪಗಿದೆ. ಈ ರಕ್ತ ಯಾಕೆ ಕೆಂಪಿಗಿದೆ ಅಂತ ಹೇಳಿದ್ರೆ ನಿಮ್ಮ ರಕ್ತ ನನಗೆ ಹತ್ತೈತಿ, ನನ್ನ ರಕ್ತ ನಿಮ್ಗೆ ಹತ್ತೈತಿ. ಯಾಕೆ ಹತ್ತೈತಿ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅಂತಕ್ಕಂಥ ಭಾವನೆ ಇದೆ. ಅದು ನಾವು ಕರ್ನಾಟಕ, ನಮ್ಮ ಭಾರತ ದೇಶದಲ್ಲಿ ನಾವು ಹುಟ್ಟಿರ್ತಕ್ಕಂಥ ಎಲ್ಲ ಪುಣ್ಯವಂತರು, ಎಲ್ಲ ನಮ್ಮ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೆ, ಇವತ್ತು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳಿಗೆ, ಆ ಮಕ್ಕಳು ಏನು ಹುಟ್ಟಿಸಿದ ತಕ್ಷಣ ನನಗೆ ನನ್ನ ತಂದೆ ತಾಯಿ ಇಬ್ಬರು ಕೂಡ ನನ್ನ ತೀರ್ಕೊಂಡಿದ್ದಾರೆ. ನನ್ನ ತಂದೆ ತಾಯಿ ಅವರು ಕೂಡ ನಿಮ್ಮ ವಯಸ್ಸಾದ ನಂತರ ತೀರ್ಕೊಂಡಿದ್ದಾರೆ. ಆದರೂ ಕೂಡ ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಭಗವಂತ ಅವರಿಗೆ ಸ್ವರ್ಗದಲ್ಲಿ ಜಗವನ್ನು ಕೊಡಲಿ. ನಿಮ್ಗೆ ಕೂಡ ಇವತ್ತು ಈ ಒಂದು ಏನು ರುದ್ರಾಶ್ರಮ ಮಾಡಿ ನಿಮ್ಗೇನು ಸಾಕಿ ಪೋಷಿ ಬೆಳೆಸ್ತಾ ಇದ್ದಾರೆ ಈ ರುದ್ರಾಶ್ರಮದವರು, ಸಮಿತಿಯವರು, ನಿಜವಾಗ್ಲೂ ಅವರಿಗೆ ನಾನು ಥ್ಯಾಂಕ್ಸ್ ಆಫ್ ಹೇಳ್ತೀನಿ, ಅಭಿನಂದನೆಗಳು ಹೇಳ್ತೀನಿ. ಅವ್ರಿಗೆ ಯಾವಾಗಲೂ ಕೂಡ ಅವರಿಗೆ ನನಗೆ ಸಹಕಾರ ಬೇಕಾದ ನಂತರ ನಾನು ಅದು ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ಅವ್ರು ಕೂಡ ನನ್ಗೆ ಏನು ಹೇಳಿದ್ದಾರೆ, ಅವ್ರ ಮಹಿಳೆ ನಾನು ಯಾಕಂದ್ರೆ ನಾವು ಮರು ಮನುಷ್ಯನ ಸಹಜ. ನಾನು ಸತತವಾಗಿ ಇಲ್ಲಿರ್ತಕ್ಕಂಥ ಈ ಓಣೆಯ ಎಲ್ಲ ನಾಯಕರು, ಇವತ್ತು ನಮ್ಮ ಪರಶುರಾಮು, ನಮ್ಮ ಆಸೀಫು, ಇವರೆಲ್ಲರೂ ಸೇರ್ಕೊಂಡು ನಾನು ಸತತವಾಗಿ ನಮ್ಮ ಗುತ್ತೂರವರು ಎಲ್ಲರೂ ಕೂಡ ಈ ಒಂದು ಯಾವಾಗಲೂ ಕೂಡ ಈ ರುದ್ರಾಶ್ರಮಕ್ಕೆ ಕಳಕಳಿಯನ್ನು ವಹಿಸ್ತಾರ. ಆದ ಕಾರಣ ತಾವು ನನಗೆ ನಮ್ಮ ಮಗು ಅಂತ ತಿಳಿದು, ನನ್ನ ಸ್ವಂತ ಮಗು ಅಂತ ತಿಳಿದು ನನಗೆ ಆಶೀರ್ವಾದ ಮಾಡಬೇಕು. ಸದಾ ನಿಮ್ಮ ಜೊತೆಗಿರ್ತೀನಿ ನನ್ನ ಮಗನಾಗಿ. ನಿಮ್ಗೆ ಏನಾದ್ರೂ ತ್ರಾಸ ಬಂದರೂ ಕೂಡ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ. ತಾವು ಕೂಡ ನನಗೆ ನನ್ನ ಮಗನಿಗೆ ಏನು ಫೋನ್ ಮಾಡ್ತೀರಿ ಆ ಟೈಪ್ ನನಗೆ ಫೋನ್ ಮಾಡಿ ಬಾರಪ್ಪ ನನಗೆ ಆರಾಮಿಲ್ಲ ಅಂತಾರ ಕೇಳ್ರಿ. ನಾನು ಯಾಕಂದ್ರೆ ಭಾಳ ಬೀಜ್ ಇದ್ರು ಕೂಡ ನಾನು ಬಂದು ಹೋಗ್ತೀನಿ, ಇಲ್ಲ ಅಂದ್ರೆ ಯಾರಿಗಾರಾದ್ರೂ ಕಳಿಸ್ತೀನಿ. ದಯವಿಟ್ಟು ಇಂಥ ಒಂದು ಪುಣ್ಯದ ಇರ್ತಕ್ಕಂಥ ನನ್ನ ತಂದೆ ತಾಯಿ ಜೊತೆಗಳಲ್ಲಿ ನನಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ತಕ್ಕಂಥ ಅವಕಾಶ ಆ ಈಶ್ವರ ಭಗವಂತ ನನಗೆ ಒದಗಿಸಿಕೊಟ್ಟಿರ್ತಕ್ಕಂಥದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ.